Hi children, welcome to EduLaunch. Today I am introducing the third standard textbook, that is English. Okay. First, English reader cum activity book. In the page number, first they are given your name and the class. Okay children, in Roman 5, write your name. My name is, which is whose this book is, write those names. Okay, my name is and I am dash years old. ನಿಮಗೆ ಎಷ್ಟು ವಯಸ್ಸಿದೆ ಅಂತ ನಿಮ್ಮ ವಯಸ್ಸನ್ನ ಇಲ್ಲಿ ಬರೀಬೇಕು. ಐ ಗೋ ಟು ಡ್ಯಾಶ್ ಸ್ಕೂಲ್ಸ್, ನೀವು ಯಾವ ಶಾಲೆಗೆ ಹೋಗ್ತೀರೋ ಆ ಶಾಲೆ ಹೆಸರು ಬರೀಬೇಕು. ಮೈ ಫೇವರೇಟ್ ಬುಕ್, ವಿಚ್ ಈಸ್ ಯುವರ್ ಫೇವರೇಟ್ ಬುಕ್? ಇಂಗ್ಲಿಷ್, ರೈಟ್ ದ ಇಂಗ್ಲಿಷ್. ಓಕೆ, now today I am going to teach you the first unit, that is green wood. Are you seeing the board? Unit number 1, green wood. They are given one rhyme. Can we? Let us recite the rhyme. See the board children. 4 seeds in a hole, 4 seeds in a hole. One for the mouse, one for the crow, one to rot and one to grow. Okay children, are you understood these lines? 4 seeds in a hole ಅಂದ್ರೆ 4 ಬೀಜಗಳು ಒಂದು ರಂಧ್ರದಲ್ಲಿ. ಅಥವಾ ನಾವು ಒಂದು ಸಸಿ ಬೆಳೆಬೇಕಾದ್ರೆ ಅಲ್ಲಿ ನಮಗೆ ಮುಖ್ಯವಾಗಿ ಏನ್ ಬೇಕು? ಬೀಜಗಳು ಬೇಕು. ಅದಕ್ಕೆ 4 ಬೀಜಗಳನ್ನು ನಾವು ಒಂದು ರಂಧ್ರದಲ್ಲಿ ಹಾಕಿದಾಗ ಒನ್ ಫಾರ್ ದ ಮೌಸ್, ಒನ್ ಫಾರ್ ದ ಮೌಸ್, ಒಂದು ಇಲಿ ಅದನ್ನ ಏನ್ ಮಾಡ್ಕೊಂಡು ಹೋಗುತ್ತೆ? ಎತ್ಕೊಂಡು ಹೋಗುತ್ತೆ. ಒನ್ ಫಾರ್ ದ ಕ್ರೋ, ಒಂದು ಕಾಗೆ ಇನ್ನೊಂದು ಬೀಜವನ್ನು ತೆಗೆದುಕೊಂಡು ಹೋಗುತ್ತೆ. ಇನ್ನು ಎಷ್ಟು ಉಳಿತಾವ? ಇನ್ನು 2 ಬೀಜಗಳು ಉಳಿತವೆ. ಒನ್ ಟು ರಾಟ್ ಅಂಡ್ ಒನ್ ಟು ಗ್ರೋ. ಓನ್ಲಿ ಒನ್ ಸೀಡ್ ಈಸ್ ವಿಲ್ ಗ್ರೋ. ಓಕೆ ಚಿಲ್ಡ್ರನ್, ಒನ್ ಟು ರಾಟ್ ಅಂದ್ರೆ ಒಂದು ಏನಾಗುತ್ತದೆ? ಕೊಳೆತು ಹೋಗುತ್ತೆ. ರಾಟ್ ಇಟ್ ಮೀನ್ಸ್ ಕೊಳೆತು ಹೋಗು. and one to grow. Are you seeing this picture? Only one seed is now became a plant. Okay, now let me start the some activities to related to this greenwood unit. Okay children, let us do some activities of this unit. Look and learn. Nodi kaliri. Your teacher will take you around the school. She or he will show you different plants and trees. Learn the names of those plants and trees. Okay, in the page number 2 they are given one activity. ಅಂದ್ರೆ ನಿಮ್ಮ ಶಿಕ್ಷಕರ ಸಹಾಯದಿಂದ ನಿಮ್ಮ ಶಾಲಾವರಣದಲ್ಲಿರ್ತಕ್ಕಂಥ ಕೆಲವು ಗಿಡ ಮರಗಳ ಹೆಸರುಗಳನ್ನು ತಿಳಿದುಕೊಳ್ಳಿ. and A is collect the leaves of different plants and trees. ನಿಮಗೆ ಲಭ್ಯ ಇರತಕ್ಕಂಥ ಗಿಡ ಮರಗಳ ಎಲೆಗಳನ್ನು ಸಂಗ್ರಹಿಸಿ. ಇವುಗಳಿಂದ ನಿಮಗೆ ಗಿಡ ಮರಗಳ ಹೆಸರುಗಳು ತಿಳಿಯುತ್ತದೆ. ಕೀಪ್ ದ ಲೀವ್ಸ್ ಇನ್ ಬುಕ್ ಫಾರ್ ಎ ಡೇ ಅಂಡ್ ಪೇಸ್ಟ್ ದೆಮ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಸ್ಥಳದಲ್ಲಿ ಅಥವಾ ಜಾಗದಲ್ಲಿ 1 ದಿನಗಳ ಕಾಲ ಒಂದು ಗಿಡದ ಅಥವಾ ಮರದ ಎಲೆಯನ್ನು ನಿಮ್ಮ ಪುಸ್ತಕದಲ್ಲಿ ಇಟ್ಟು ಮಾರನೇ ದಿನ ಇದಕ್ಕೆ ನೀವು ಅಂಟಿಸಿ ಆ ಒಂದು ಗಿಡ ಮರದ ಹೆಸರನ್ನು ನೀವು ಈ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಬರೆಯಿರಿ. ಓಕೆ ಚಿಲ್ಡ್ರನ್, ನಾವು 4th one is ರೈಟಿಂಗ್ ಪ್ರಾಕ್ಟೀಸ್. ಏನಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕ ಕೆಲವೊಂದು ಶಬ್ದಗಳಲ್ಲಿ ಏನಾಗಿದೆ ಅಂದರೆ ಕೆಲವು ಅಕ್ಷರಗಳು ಇರೋದಿಲ್ಲ. ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಅಕ್ಷರಗಳ ಸಹಾಯದಿಂದ ಕೊಟ್ಟಿರ್ತಕ್ಕಂಥ ಇನ್ನೊಂದು ವೃತ್ತದ ಅಕ್ಷರವನ್ನು ತೆಗೆದುಕೊಂಡು ನಾವು ಮತ್ತೊಂದು ಶಬ್ದವನ್ನು ರಚನೆ ಮಾಡೋಣ. ಓಕೆ, ಮೇಕ್ ಡಿಫ್ರೆಂಟ್ ವರ್ಡ್ಸ್ ಯೂಸಿಂಗ್ ದ ಲೆಟರ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ನೋಡಿ. ಓಕೆ, TALL ಟಾಲ್, ಆಲ್ರೆಡಿ ದೇ ರಿಟರ್ನ್ ಬರೆದಿದ್ದಾರೆ. Second one, BALL ball and FALL fall and RUN run, BUN bun and SUN sun. LONG long and WRONG wrong and SONG song. And the ripe, RIPE ripe and
WIPE, whip, and PIPE, pipe. And the fifth one is TREE, tree. BEE, and SEEC. And the last one is RAIN, rain. MAIN, main. GAIN, gain. Okay, in the third page number. Now turn the page, come to the page number 4. Okay children, ಕೊಟ್ಟಿರ್ತಕ್ಕಂಥ ಪುಟ ಸಂಖ್ಯೆ 4 ನೋಡ್ರಿ. 5ನೇದು ಆಕ್ಟಿವಿಟಿ, read the words in the triangle, find a word within each word and write it. One is done for you. In the triangle shape they are given some words. ಇಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಕೋನದಲ್ಲಿ ಕೆಲವು ಶಬ್ದಗಳಿವೆ. ಆ ಶಬ್ದಗಳಲ್ಲಿ ಮತ್ತೊಂದು ಶಬ್ದವು ಕೂಡ ಏನಾಗಿದೆ ಅಂದರೆ ಅಡಕವಾಗಿದೆ. ಏನು? ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಸಿ ದ ಫಸ್ಟ್ ಒನ್, ಪ್ಲಾಂಟ್. ಇನ್ ದ ಪ್ಲಾಂಟ್ ವರ್ಡ್ ದೇರ್ ಈಸ್ ಅನದರ್ ವರ್ಡ್. ಅದು ಪ್ಲಾಂಟ್ ಅನ್ನೋ ಒಂದು ಶಬ್ದದಲ್ಲಿ ಮತ್ತೊಂದು ಶಬ್ದವಿದೆ, ANT, ant. Okay, they are given the as example. And see the second one, earth, EARTH, earth. There is another hidden word, EAR. And the soil, OIL, oil. And the water, ATE, ate. And mango, man, and go. There are 2 words in this word. Okay, and the forest, FOR, for, and REST, rest. Okay, and the cloud, there is another word, loud. ಮತ್ತೊಂದು ಶಬ್ದ ಏನಂದ್ರೆ LOUD. and the last one is insect, in and sect. Okay children, in and sect, there are 2 words. Okay, now come to the 6th one. Let us go shopping. How many vegetables and fruits can you find in this maze? Look at the picture, draw a circle around each word. One has been done for you. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಜಲ್ ಅಲ್ಲಿ ಅಥವಾ ವರ್ಡ್ ಗ್ರಿಡ್ ಅಲ್ಲಿ ನಾವೇನು ಮಾಡಬೇಕಂದ್ರೆ ಕೆಲವು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಸಮ್ they are given the names. Now identify the word. First one, they are already given TOMATO, tomato. ನಾವೇನು ಮಾಡ್ಬೇಕಂದ್ರೆ ಒಂದೊಂದು ಹೆಸರನ್ನು ಸೂಚಿಸಬೇಕಾದ್ರೆ ನಾವು ಕೆಲವು ಬಣ್ಣಗಳಿಂದ ಅವುಗಳನ್ನು ನಾವು ಐಡೆಂಟಿಫೈ ಮಾಡೋಣ. ಓಕೆ, ನಾವು ವಿ ಕ್ಯಾನ್ see the potato. Second one is potato. Where is the potato? Now see the word grid. Where is the potato? Are you seeing the word grid? Okay, see, here is the potato, POTATO. Okay children, ಇಲ್ಲಿ ನಿಮಗೆ ಕೊಟ್ಟರೆ ಅದನ್ನು ನೀವು ಒಂದು ಬಣ್ಣದ ಸಹಾಯದಿಂದ ಅದನ್ನು ಗುರುತಿಸಿ ಕೆಳಗೆ ಆ ಒಂದು ಚಿತ್ರದ ಕೆಳಗೆ ಇದರ ಸ್ಪೆಲ್ಲಿಂಗ್ ಅನ್ನು ಬರೆದಾಗ ನಿಮಗೆ ಚಿತ್ರ ಸಮೇತ ನಿಮಗೆ ಅಕ್ಷರ ಮಾಹಿತಿ ಕೂಡ ಗೊತ್ತಾಗ್ತದೆ. ನೆಕ್ಸ್ಟ್, ಕಮ್ ಟು ದ apple. Where is the apple? See the word grid. Where is the apple? Can you see the spelling of apple? Here is the apple, APPLE, apple. Okay children, and see the carrot. Where is the carrot? Here is the carrot. And the peas, here is the peas. Here is the peas. Okay, and the next, beans. Where is the beans? See the bean. Oh, here, BEANS, beans. Okay children, now color the box. Beans. And banana. Last one is banana. Where is the banana? Here, banana. Okay children, now write the spelling of
the word here under the picture. Okay, children. Tomato, potato, apple, carrot, beans, peas, and banana. Okay. Now see the page number 6. Come to the page number 6. Complete the boxes with suitable words. Okay. ಒನ್ ಆ್ಯಂಡ್ ಮೆನಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳು ನಮ್ಗೆ ಏನೇನು ಸೂಚಿಸ್ತವೆ ಅಂದರೆ ಒಂದು ಅಥವಾ ಅನೇಕ ಅಂತ, ಅಂದರೆ ಏಕವಚನ ಮತ್ತು ಬಹುವಚನ ಇವುಗಳ ವ್ಯತ್ಯಾಸ ಗೊತ್ತಾಗ್ತದೆ ನಿಮ್ಗೆ. ಸಿ ದ ಬಾಕ್ಸ್ ಒನ್ ಆ್ಯಂಡ್ ಮೆನಿ. ಹಿಯರ್ ಈಸ್ ಓನ್ಲಿ ಒನ್ ಇನ್ಸೆಕ್ಟ್, ದೇ ಆರ್ so many insect. Now write down the spelling of plural form of insect is insects. Okay children. And the mango, ಒಂದು ಮಾವಿನ ಹಣ್ಣು, ಹಲವು ಮಾವಿನ ಹಣ್ಣುಗಳು, mangoes already written. Bee, bees. Plural form of bee is bees. Apple, apples. Okay. Sparrow, sparrows. And potato, potatoes. Now come to the 8th one. One word in each set is different from the other. Circle the odd one out. ಕೆಳಗೆ ಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ಒಂದು ಮಾತ್ರ ಗುಂಪಿಗೆ ಸೇರದ ಪದ ಇದೆ. ಅದು ಒಂದು ನಿಮ್ಮ ಬ್ರಾಕೆಟಲ್ಲಿ ಒಂದು ಕ್ಲೂ ಕೊಟ್ಟಿರ್ತಾರೆ. ಆ ಕ್ಲೂ ಅನ್ನು ನೀವು ಇಟ್ಟುಕೊಂಡು ಇಲ್ಲಿ ಗುಂಪಿಗೆ ಸೇರಿದ ಪದದ ಕೆಳಗೆ ನಾವೇನು ಮಾಡಬೇಕು, ಗೆರೆಯನ್ನು ಎಳೆಬೇಕು. ಓಕೆ. ಬನಿಯಾನ್, ನೀಮ್, ಪೀಪಲ್, ಮ್ಯಾಂಗೋ, ಸ್ನೇಕ್, ಆ್ಯಪಲ್. ದರ್ ಈಸ್ ಅ ಕ್ಲೂ ಟ್ರೀಸ್. ಇವೆಲ್ಲ ಕೊಟ್ಟಿರ್ತಕ್ಕಂಥ ಶಬ್ದಗಳು ಗಿಡಗಳ ಹೆಸರು ಅಥವಾ ಮರದ ಹೆಸರಾಗಿದೆ. ಒಂದು ಮಾತ್ರ ಬೇರೆ ಇದೆ. ಯಾವುದು? ಬನಿಯಾನ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಟ್ರೀ, ನೀಮ್ ಟ್ರೀ, ಪೀಪಲ್ ಟ್ರೀ, ಮ್ಯಾಂಗೋ ಟ್ರೀ, ಆ್ಯಂಡ್ ದ ಸ್ನೇಕ್ ಈಸ್ ದ ಒನ್ ಲಿವಿಂಗ್ ಗಾರ್ಡ್. Okay, snake, this is animal, and the apple tree. Now underline the snake. This is not come to this group. This is the odd one. Idu gumpige serda pada. And second one is peas, potato, tomato, sunflower, carrot, brinjal. Here clue is vegetables. ಎಲ್ಲವೂ ತರಕಾರಿ ಗುಂಪಿಗೆ ಸೇರಿದೆ, ಒಂದು ಮಾತ್ರ ಸೇರಿಲ್ಲ. ಯಾವುದು ಅದು ಅಂದರೆ ಪೀಸ್ ಅಲ್ಲ, ಪೊಟ್ಯಾಟೊ ಅಲ್ಲ, ಟೊಮೆಟೊ ಅಲ್ಲ, sunflower. This is not comes under the vegetable. This is flower. Lion, horse, goat, cow, lion. Okay, they are given animals name. Now they take out the odd one. Lion, horse, goat, cow, kangaroo. These are the animals names, and the melon is the one type of fruit. This is the odd one out. Peacock, parrot, squirrel, crow, sparrow. Okay children, clue is birds. ಕೆಳಗೆ ಕೊಟ್ಟಿರ್ತಕ್ಕಂಥ ಪಕ್ಷಿಗಳ ಹೆಸರುಗಳಿವೆ, ಒಂದು ಮಾತ್ರ ಬೇರೆದೆ. ಯಾವುದು? ಪಿಕಾಕ್, ಪ್ಯಾರೋಟ್, ಸ್ಕ್ವೈರಲ್, ಕ್ರೋ, ಸ್ಪ್ಯಾರೋ. ಸ್ಕ್ವೈರಲ್ is the animal. This is the odd one. Rose, lily, sunflower, lotus, cauliflower. Clues are flowers. ಇಲ್ಲಿ ಕೊಟ್ಟಿರ್ತಕ್ಕಂಥ ಗುಂಪುಗಳ ಹೂಗಳ ಗುಂಪು ಇದೆ, ಒಂದು ಮಾತ್ರ ಬೇರೆ ಇದೆ. ಯಾವುದಂದ್ರೆ cauliflower. This is the vegetable. Okay children, now solve the 9th one in the page number 7. These sentences are jumbled. Write them in the correct order. ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಶಬ್ದಗಳು ಹಿಂದೆ ಮುಂದೆ ನಾವು ಜೋಡಿಸಿ ಒಂದು ಸರಿಯಾದ ವಾಕ್ಯ ಮಾಡಬೇಕು. ಓಕೆ. ಫಸ್ಟ್ ಒನ್ ಈಸ್ ಐ ಹ್ಯಾವ್ ಎ garden at home. I have a garden at home. Okay children, I have a garden at home. And the second one is bees will make the honey. Bees will make the honey. And the third one is I grow plants
in my garden. Okay, children. And the last one is I water the plants. I water the plants every day. Okay. ಇದು ಸರಿಯಾದ ಕ್ರಮ. ಇನ್ ಥರ್ಡ್ ಒನ್, ಟ್ರೇಸ್ ದ ಫಾಲೋಯಿಂಗ್ ಆ್ಯಂಡ್ ಕಾಪಿ ದಮ್ ಇನ್ ಯುವರ್ 4-line ಬುಕ್. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯವನ್ನು ನಿಮ್ಮ 4 ಗೆರೆ ಕಾಪಿಲಿಗಳನ್ನು ಬರವಣಿಗೆ ರೂಪದಲ್ಲಿ ಅಭ್ಯಾಸ ಮಾಡಿರಿ. 11th ಒನ್ ಈಸ್ ಪ್ರಾಜೆಕ್ಟ್ ವರ್ಕ್. ಗ್ರೋ, ದಿಸ್ ಈಸ್ ಎ ಗ್ರೋ. ಓಕೆ ಚಿಲ್ಡ್ರನ್, ಗ್ರೋ ಎ ಪ್ಲ್ಯಾಂಟ್. ಓಕೆ, ಟೇಕ್ 1 ಕಪ್, ಒಂದು ಕಪ್ಪನ್ನು ತೆಗೆದುಕೊಂಡು ಪುಟ್ ದ ಸಮ್ ಸಾಯಿಲ್ ಇನ್ ಟು ದ ಕಪ್. ಅದರಲ್ಲಿ ನೀವೇನು ಮಾಡಬೇಕು, ಮಣ್ಣನ್ನು ಹಾಕಿ ಆ ಮಣ್ಣಿನಲ್ಲಿ ಕೆಲವು ಬೀಜವನ್ನು ಹಾಕಿದಾಗ ನಿಮಗೆ ಒಂದು ಸುಂದರವಾದ, ದಿನಾಲು ಅದನ್ನು ನೀರು ಹಾಕಿ ಪೋಷಿಸಿದಾಗ ಏನಾಗುತ್ತೆ, ಸುಂದರವಾದ ಒಂದು ಸಸ್ಯ ನಮಗೆ ಏನಾಗ್ತದೆ, ಬೆಳೆಯುತ್ತದೆ. ಟೇಕ್ ಎ ಕಪ್, ಪುಟ್ ಇನ್ ಸಮ್ ಸಾಯಿಲ್, ಪ್ಲಾಂಟ್ ಎ ಸೀಡ್, water the seed every day. Okay children, come to the page number 8. They are given some proverbs. Can you think of any proverb saying related to plants and trees in English or your mother tongue? Rearrange the saying given below, add a few more. Okay, they are given the jumbled. Now make the meaningful sentence. First one is save the forest, save the earth. Second one is do not walk on the green grass. And the third one is do not pluck the flowers. Fourth one is avoid plastic and save the environment. And the fifth one is they are given empty. Now write down the other fifth one proverb. Grow plants and save the earth. Okay children, this is the end of your unit. I think you are all enjoyed my video. Please subscribe my channel and encourage me. Okay, thank you.